ಏನಿದು? ತಳವಾರ್. ಏನಕ್ಕೆ? ಉಡೀಸ್ ಮಾಡಕ್ಕೆ. ಏನು? ನಿಲ್ಸಯ್ಯ. ಅಲ್ಲ, ನೀನ್ ನನಗೆ ಏನು ಅಂತ ತಿಳ್ಕೊಂಡಿದ್ಯಾ? ನಿನಗೇನಾದ್ರೂ ಮಾನ, ಮರ್ಯಾದೆ, ಗೌರವ, ಘನತೆ, ಛಲ, ನಂಬಿಕೆ ಏನಾದ್ರೂ ಇದೆಯಾ? ನಿನ್ನ ಮುಖಕ್ಕೆ ಈ ಮೀಸೆ ಬೇರೆ ಕೇಡು. ಇದನ್ ಹೊತ್ತಿರೋ ನೀನು ಒಬ್ಬ ಗಂಡ್ಸ. ನಾನ್ ನೋಡಯ್ಯ, ನಾನ್ ನೋಡಿದ್ರೆ ಆಡೋ ಹುಡುಗರಿಂದ ಹಿಡಿದು ಅಲ್ಲಾಡೋ ಮುದುಕರ್ವರೆಗೂ ಆಸೆ ಪಡ್ತಾರೆ. ಅಂಥದ್ರಲ್ಲಿ ನಾನ್ ನೋಡಿದ್ರೆ ನಿನಗೇನು ಅನ್ಸಲ್ವಾ? ಸ್ವಲ್ಪನೂ ರಸಿಕತೆನೇ ಇಲ್ಲ. ನೀನ್ ಜಾಗದಲ್ಲಿ ನಾನು ಇದ್ದಿದ್ರೆ ಏನ್ ಮಾಡ್ತಿದ್ದೆ? ಏನ್ ಮಾಡ್ತಿದ್ನಾ? ಏನಿದ್ ರೋಡಲ್ಲ, ಸ್ವಲ್ಪ ನಾಚಿಕೆ ಆಗಲ್ಲ ನಿಂಗೆ? ಪ್ರೇಮಿಗಳಿಗೆ ರೋಡ್ ಆದ್ರೇನು ಕಾಡಾದ್ರೇನು ಎಲ್ಲ ಒಂದೇ. ನಾವ್ ಎಲ್ಲಿರ್ತೀವೋ ಅದೇ ಬೃಂದಾವನ, ಅದೇ ಏಕಾಂತ. ಹೌದು, ನಿನಗ್ ನಿಜವಾದ ಪ್ರೀತಿ ಪ್ರೇಮ ಅಂದ್ರೆ ಏನು ಅಂತ ಗೊತ್ತಾ? ಮೊದ್ಲು ಈ ಗಂಡು ಬೀರಿತನ ಬಿಟ್ಟು ಹೆಣ್ಣಾಗು, ಆಮೇಲೆ ಪ್ರೀತಿ ಪ್ರೇಮದ ಮಾತಾಡಿ ಅಂತ. ಹೌದು, ಇವ್ರಲ್ಲ ಎಲ್ಲೋದ್ರು? ಗುರು, ಇನ್ನೊಂದ್ಸಲ ಈ ಕೆಲಸ ಮಾಡಿದ್ರೆ ಅವ್ರಿರೋ ಜಾಗದಲ್ಲಿ ನೀನಿರ್ತೀಯ. ಹುಷಾರ್. ಹೋಗು, ಎಲ್ಲಿ ಹೋಗ್ತೀಯಾ? ಸಿಕ್ತೀಯ. ಏನ್ರೋ ನಿಮ್ಮ ಅವತಾರ? ಎಲ್ಲ ನಿನ್ ಡವ್ ಪ್ರಭಾವ ಗುರು. ಕತ್ತಿ ತೋರಿಸ್ಬಿಟ್ಟು ಅಲ್ಗಾಡ್ಬೇಡ ಅಂತ ಹೇಳವಳೆ. ನೀನಾದ್ರೂ ಸ್ವಲ್ಪ ಬಿಡ್ಸಾ? ಓಕೆ. ಅಮ್ರ, ಯಾಕೋ ಕೋಪ ಮಾಡ್ಕೊಂಡಿದ್ಯಾ? ಕೊಟ್ಟೊಂದ್ ಕೋಡಂಗಿ ಈಸ್ಕೊಂಡ ನೀರ್ ಭದ್ರ ಅಂದಂಗೆ ಕೋಡಂಗಿ ಹೆಂಗ್ ಬಂದ್ ನಿಂತಿರೋದ್ ನೋಡು. ಹಣ ಕೊಟ್ರೆ ಕೆಲಸ ಸಿಗುತ್ತೆ ಅಂತ ಮಿನಿಸ್ಟರ್ ಹೇಳಿದ್ರು, ಅದಕ್ಕೆ ಕೊಟ್ಟೆ. ಕಾದಿ ಇರೋದೇ ಬರೀ ಭಾಷಣ ಮಾಡೋದಕ್ಕಂತ ನೀನೇ ಹೇಳ್ತಿದ್ದೆ, ಅಷ್ಟೇ ಮರ್ತ್ಬಿಟ್ಟ? ಬಡದೇವ್ರನ್ನ ಕಂಡ್ರೆ ಬಿಲ್ ಪತ್ರಗೂ ಕೋಪ ಅಂದಂಗೆ ದುಡ್ಡಿಲ್ದೆ ಇರೋರ್ಗೆ ಈ ಪ್ರಜಾಪ್ರಭುತ್ವದಲ್ಲಿ ಬೆಲೆನೇ ಇಲ್ಲ. ಯಾವ್ದೋ ಪ್ರಜಾಪ್ರಭುತ್ವ? ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಬದುಕ್ತಿದ್ದವರು ಲಂಚದಿಂದ ಲಂಚಗೋಸ್ಕರ ಬದುಕ್ತಿರೋದಾ? ಎಲ್ಲಿವರೆಗೂ ನಿನ್ನಂತ ಯುವಕರು ಲಂಚನ ಗೊಬ್ಬರ ಮಾಡಿ ಸುರಿತಾ ಇರ್ತಿರೋ ಅಲ್ಲಿವರೆಗೂ ಲಂಚಕೋರರು ಪಾಪಸ್ ಕಲಿಗಿರ್ತಾರ, ಬೆಳಿತಾನೆ ಇರ್ತಾರೆ. ಅಮರ್, ಎಕ್ಸೈಟ್ ಆಗ್ಬೇಡ, ಕೂಲ್ ಡೌನ್. ಅಟ್ಟನ್ ಬಿದ್ದವನ್ನ ಕಟ್ಗೆಲ್ ಹೊಡೆದ್ರು ಅಂದಂಗೆ ನೀನು ಅವನನ್ನ ಬೈದ್ರೆ ಹೇಗೋ? ಮತ್ತಿನ್ನೇನು, ಕೈಯಲ್ಲಿದ್ದೆಲ್ಲ ಕೊಟ್ಟು ಬಂದವನೇ ಸತ್ಯ ಹರಿಶ್ಚಂದ್ರ ಅನ್ಸ್ಕೊಳಕ್ಕೆ. ಕುಮಾರ್, ಯಾಕೋ ಹೀಗ್ ಮಾಡ್ದೆ? ನಮ್ಗಾದ್ರೂ ಒಂದ್ ಮಾತು ಹೇಳ್ಬೋದಿತ್ತಲ್ಲ. ಹೇಳೋದಕ್ಕೆ ನಾವ್ಯಾರು? ಅಣ್ಣನೋ ತಮ್ಮನ ಅವನಿಗೆ? ಹಾಗನ್ಬೇಡವೋ. ನಾನು ಮನೆ ಹಣ ಎಲ್ಲ ಹೋದ್ರೂ ಇರ್ತೀನಿ, ಆದ್ರೆ ನೀವಿಲ್ದೆ ಇರೋ ಶಕ್ತಿ ನನಗಿಲ್ವೋ. ನೀವೇ ನನ್ ಮೇಲೆ ಕೋಪ ಮಾಡ್ಕೊಂಡ್ರೆ ಹೇಗ್ರೋ? ನಾನ್ ನಿನ್ನ ಯಶಸ್ನ ಬಯಸೋ ಅನ್ಕೊಳೋ. ಅಮರ್, ಹಾಯ್ ಅತ್ತಿಗೆ. ಹಾಯ್. ಟೀಕೆ, ಯಾಕೆ ಅವಳನ್ನ ಅತ್ತಿಗೆ ಅಂತ ಕರಿತಾ ಇದೀಯಾ? ನಿನ್ನ ಅಣ್ಣ ಅಂತ ಕರಿತಾ ಇದ್ವಲ್ಲ, ಅದಕ್ಕೆ. ತರ್ಲೆ. ನೀನ್ ಯಾಕೆ ಬಂದೆ ಇಲ್ಲಿಗೆ? ಇವತ್ತು ನನ್ ಹುಟ್ಟಬ್ಬ ಅಲ್ವಾ, ಅದಕ್ಕೆ ಊಟ ಕರೆಯೋಣ ಅಂತ ಬಂದೆ. ಓ, ಏನ್ ಸೀಮೆಲಿಲ್ದೇ ಇರೋ ಊಟ? ಯಾಕೆ ಹೇಳ್ದೆ? ಇವತ್ ನಾನ್ ಮಾಡಿರೋ ಅಡಿಗೆ ನೀನ್ ಎಲ್ಲಿ ಹೋದ್ರೂ ಸಿಗಲ್ಲ. ಹೌದಾ ಅತ್ತಿಗೆ? ಹಂಗಾದ್ರೆ ಹೊಸ ರುಚಿ ಅಂತ ವನಿತಾ ಮ್ಯಾಗಝಿನ್ ಕಳ್ಸತ್ತಾನೆ, ಎಲ್ಲ ಹೆಂಗಸರು ಕಲ್ತ್ಕೊತಾರೆ. ಲವ್ ಕಲ್ತ್ಕೋತಾ ಇರ್ಲಿಲ್ಲ, ಎಲ್ರು ಕೈಗೆ ಕಲ್ ತಗೋತಾ ಇದ್ರು. ಹಾಗನ್ಬೇಡ. ನನ್ ಕೈಯಾರೆ ಕೇಸರಿ ಭಾತ್, ಪ್ರೀತಿಯಿಂದ ಮಾಡಿರೋ ಪಲಾವ್, ಮುತ್ತಲ್ ಮಾಡಿರೋ ಮೈಸೂರ್ ಪಾಕ್, ಮನ್ಸಾರೆ ಮಾಡಿರೋ ಮೂಲಂಗಿ ಸಾರು. ಅಪ್ಪ, ನೀನ್ ಯಾವಾಗ ಬಂದೆ? ಪ್ರೀತಿಲಿ ಪಲಾವ್ ಮಾಡ್ತಿದ್ಯಲ್ಲಮ್ಮ ಆವಾಗ. ಅಮರ್ ಬಾಪ, ಹೊಟ್ಟೆ ಬೇರೆ ಹಸಿತಾ ಇದೆ. ನಿನಗೆ ಎಡೆ ಇಲ್ದೆ ನಮಗೆ ಪ್ರಸಾದ ಇಲ್ಲಪ್ಪ, ಬಾ. ನೀವು ನಡೀರಿ ಗುರು, ನಮಗ್ ಸ್ವಲ್ಪ ಕೆಲ್ಸ ಇದೆ. ಇವನ್ ಉಪಯೋಗಕ್ಕೆ ಬರಲ್ಲ, ಇವನ್ ಕರ್ಕೊಂಡು ಹೋಗು, ನಾವು ಮುಗಿಸ್ಕೊಂಡ್ ಬರ್ತೀವಿ. ಅದ್ಗೆ ಬಾಯ್. ಅರೆ ಇದೇನ್ರ ಇವತ್ ಸಿಗ್ನಲ್ ಇಲ್ಲ, ಗಿಗ್ನಲ್ ಇಲ್ಲ, ಮನೆ ಹತ್ರನೂ ಬರ್ಲಿಲ್ಲ, ಎಲ್ಲ ಹಾಳಾಗೋಗಿದ್ರೆ ಏನ್ ಮಾಡೋದು ಗುರು? ಈ ನನ್ ಮಗನ್ನ ಹಿಡ್ಕೊಂಬರೋದೇ ದೊಡ್ಡ ಕಷ್ಟ ಆಗೋಗ್ಬಿಟ್ಟಿದೆ. ಯಾಕೆ ಕೇಳ್ತೀಯ? ಕಾಮಾಲೆ ಕಣ್ಣವನ್ ಕಂಡಿದ್ದಲ್ಲ ಅಳದಿ ಅಂದಂಗೆ ಯಾರು ನೋಡಿದ್ರು ಸಿಲ್ಕ್ ಅಂತಾನೆ. ಸಿಲ್ಕಾ? ಏನೋ ಇದು ಹೊಸ ವಿಷಯ. ಎಣ್ಣೆ ಹಾಕಕ್ ಹೋಗಿದ್ವಿ, ಅಲ್ಲಿ ಸಿಲ್ಕ್ ನೋಡಿದ್ವಿ, ಅವಳ ಜೊತೆ. ಇದಕ್ಕೆ ನೀವು ನಮ್ಮನ್ನ ಊಟ ಕಳಿಸ್ಬಿಟ್ಟು ನೀವು ಉಳ್ಕೊಂಡಿದ್ದು? ನನ್ ಮಗನೇ, ಈ ಕೆಲಸ ಮಾಡೋಕೆ ನಾನು ಉಪಯೋಗಕ್ಕೆ ಬರೋಲ್ಲ ಅನ್ನೋದು ಬೇರೆನಾ? ಮತ್ತಿನ್ನೇನಯ್ಯ, ಒಂದ್ ಎಣ್ಣೆ ಹೊಡ್ಯಕ್ ಬರಲ್ಲ, ಸಿಗರೇಟ್ ಸೇದಲ್ಲ, ಮಟನ್ ತಿನ್ನಕ್ ಬರಲ್ಲ, ಬರೀ ನನ್ ತಲೆ ತಿಂತೀಯ. ನಿನಗ್ ತಾಕತ್ತಿದ್ರೆ ಒಂದ್ ಸಿಗರೇಟ್ ಸೇದು ನೋಡೋಣ. ಕೊಡೋ ಇಲ್ಲಿ, ನೀನೇ ಅಂಟಿಸ್ಕೊಡು. ಕಡ ನಾನ್ ಸೇರ್ತೀನಿ. ಅಮರ್, ನೀ
ಏ ಹೆಚ್ಚಿಗೆ ಅಮ್ಮ ಇದಕ್ಕೇನು ಕಮ್ಮಿ ಇಲ್ಲ. ಇಲ್ಲಿ ನಿಂತ್ಕೊಂಡು ಹರಟೆ ಹೊಡಿತಿದ್ದೀರಲ್ಲ, ಅದ್ರ ಬದಲು ಎಲ್ಲಾದ್ರೂ ಕೆಲ್ಸಕ್ಕಾದ್ರೂ ಹೋಗ್ಬಾರ್ದಾ? ಹೋದ್ ಕಡೆಯಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಹೆಂಗೆ? ಕಾರ್ದ ಕೆಲಸ ಕೊಟ್ರೆ ಮಾಡ್ತೀವಪ್ಪ. ಕರೆದು ಕೊಡೋಕೆ ಅದು ಮುತ್ತೈದೆಯರು ಕೊಡೋ ಅರಿಶಿನ ಕುಂಕುಮ ಅಲ್ಲ, ನೀವೇ ಹೋಗ್ಬೇಕು. ಹೋಗಿದ್ದೆ, ಕೆಲಸ ಖಾಲಿ ಇತ್ತು. ಮತ್ಯಾಕ್ ಹೋಗ್ಲಿಲ್ಲ? ತಿಂಗಳಿಗೆ 500 ರೂಪಾಯಿ ಸಂಬಳ, ಮುಂದಿನ ವರ್ಷದಿಂದ 100 ರೂಪಾಯಿ ಜಾಸ್ತಿ ಮಾಡ್ತೀನಿ ಅಂದ್ರು. ಅದಕ್ಕೆ ನಾನು ಮುಂದಿನ ವರ್ಷದಿಂದ ಬರ್ತೀನಿ ಅಂತ ಹೇಳಿ ಬಂದ್ಬಿಟ್ಟೆ. ಆಹಾ, ಎಂಥ ಘನಕಾರ್ಯ ಮಾಡಿದೀಯಪ್ಪ. ಏನೋ ಸುಟ್ಟು ವಾಸ್ತೆ ಬರ್ತಿದೆ. ಯಾರ್ದೋ ಮನೆಗ್ ಬೆಂಕಿ ಬಿದ್ದೋಗ್ಬಿಟ್ಟಿರ್ಬೇಕು. ದೇವ್ರೇ ಅವ್ರನ್ನ ಕಾಪಾಡಪ್ಪ. ಲೋ ತರ್ಲೆ ಮುಂಡೆದೆ, ನಿನ್ ಜೇಬಲ್ಲೇ ಹೊಗೆ ಬರ್ತಿದೆ. ನನ್ ಜೋಬಲ್ ಯಾರು ನನ್ ಜೋಬಲ್ ಸಿಗರೇಟ್ ಹಾಕ್ತಾರು? ನನ್ಗೆ ಅವಮಾನ ಮಾಡ್ತಾ ಇದ್ದೀರಾ? ನಿಂಗ್ ಗೊತ್ತಾ? ನನಗ್ ಗೊತ್ತು. ಇನ್ಯಾರು? ನಿಮ್ ಸುಪುತ್ರನೇ. ನೀತಾ ಹೇಳಕ್ಕೆ ಆತನ್ ಕರ್ಸಿದ್ರೆ ಆತ ಹೆಂಡತಿನ್ ಬಿಟ್ಟು 6 ತಿಂಗಳಾಗಿತ್ತಂತೆ. ನೀವ್ ಊರಿಗೆಲ್ಲ ಬುದ್ಧಿ ಹೇಳ್ತೀರಾ, ನಿಮ್ ಮಗನ್ ಬುದ್ಧಿ ಹೇಗಿದೆ ನೋಡಿ. ಏನೇ ಹೀಗ್ ಹೇಳ್ತಿದ್ಯಾ? ಮತ್ತೇನೇನು? ಇವನು ಅಮರಾನ ಮರಾನ. ಎಲ್ಲಾ ಹುಡುಗರು ಒಂದು ಹುಡುಗಿ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಇವನ ವಿಶ್ವಾಮಿತ್ರನ್ ತರ ಉರಿದು ಬೀಳ್ತಾನೆ. ಏನು ಹೀಗೆ ಮಾತಾಡ್ತೀನಿ ನೀನು? ನೋಡಿ ಅತ್ತೆ. ಯಾಕೋ ಅವಳ ಮೇಲೆ ರೇಗ್ತೀಯಾ? ಅಮ್ಮ ಅಲ್ಲ ಅತ್ತೆ, ನೀವು ಒಂದ್ ಹೆಣ್ಣು. ಪ್ರೀತಿ ಗಂಡಿಗೆ ಒಂದ್ ಅಂಗ ಆದ್ರೆ ಹೆಣ್ಣಿಗೆ ಅದೇ ಉಸಿರು ಅಂತ ನಿಮಗ್ ಗೊತ್ತಿಲ್ವಾ? ಗೊತ್ತಿದೆ. ನಿಮ್ ಮಗ ಪ್ರೀತಿಸೋದ್ ಬೇಡ, ಅದ್ರ ಅರ್ಥನಾದ್ರೂ ತಿಳ್ಕೊಬಾರ್ದು. ಅಯ್ಯೋ ಅಳ್ಬೇಡಮ್ಮ, ಅಳ್ಬೇಡ. ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಅಯ್ಯೋ ಬೆಂಕಿ ಬೆಂಕಿ! ಓಡಿ ಓಡಿ ಓಡಿ!
ಸೆಂಟಿಮೆಂಟ್ ಕೈ ಮಲ್ಲ ಈಗ- ಅವನ್ ಗೊತ್ತು ಮುಖ್ಯ ನೀನ್ ಬಾ. ನನ್ನ ಮಾತು ನೀ ಹೋಗು ಹೋಗೋಣ. ಗಿರಿ. ಆಶಾ ಹೋಗು ಗಿರಿ, ಬಾ. ಕೇಳ್ತೀಯಲ್ವಾ? ಆಶಾ ಹೋಗು ಗಿರಿ.